ಆರಂಭಿಕ ಯಶಸ್ಸನ್ನ ಆಂಕಲ್ ಹೋಲ್ನೊಂದಿಗೆ ಚಾಮರಾಜಪೇಟೆ ತಂಡದ ಚಾಲಾಕಿ ಆಟಗಾರರು ಟ್ಯಾಕಲ್ ಪಾಯಿಂಟ್ ನೊಂದಿಗೆ ಅಂಕದ ಖಾತೆ ತೆರೆದಿದೆ. ಎಲ್ಲ ಸಭಿಕರಿಗೆ ಪ್ರೇಕ್ಷಕರಿಗೆ ಸ್ವಾದಭರಿತ ರುಚಿಭರಿತವಾದಂತಹ ಊಟದ ವ್ಯವಸ್ಥೆ ಮಾಡಲಾಗಿದೆ. ಏಟಿಗೆ ಹಿಡಿತಕ್ಕೆ ಪ್ರತಿ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ದಿಟ್ಟ ಪ್ರತ್ಯುತ್ತರವನ್ನು ನೀಡ್ತಾ ಇದೆ ಫ್ಯೂಚರ್ ಆಫ್ ಬಸವನಗುಡಿ. ಎರಡು ತಂಡಗಳು ಬಲಿಷ್ಠ ತಂಡಗಳು ಸಾಧಿಸಿದ ಮತಗಜೆಗಳಂತಿರುವ ಗುರುಪಿನ ಹುಮ್ಮಸ್ಸಿನ ಪಂದ್ಯ ಇದಾಗಿದೆ. ಉತ್ತಮ ಹೋರಾಟವನ್ನು ನಾವು ನಿರೀಕ್ಷಿಸಬಹುದು ಎರಡು ತಂಡದ ಆಟಗಾರರಿಂದ. ಬಸವನಗುಡಿ ಚಾಮರಾಜಪೇಟೆ ಪ್ರಮುಖ ಬಡಾವಣೆಗಳ ಪ್ರತಿಷ್ಠೆಯ ಪಂದ್ಯ. ಎರಡು ತಂಡಗಳು ಟ್ಯಾಕಲ್ ಪಾಯಿಂಟ್ ನೊಂದಿಗೆ ಅಂಕದ ಖಾತೆಯನ್ನು ತೆರೆದಿದ್ದಾವೆ. ಬಲಿಷ್ಠ ಬಲಾಢ್ಯ ದಾಳಿಗಾರನ ದಾಳಿ ಚಾಮರಾಜಪೇಟೆ ಬಳಗದಲ್ಲಿ. ಈ ಪಂದ್ಯಾವಳಿಯ ಫಲಿತಾಂಶವನ್ನು ಪ್ರಕಟಿಸುವ ನಿರ್ಣಾಯಕ ದಿನ ಇದಾಗಿರುತ್ತೆ. 60 ತಂಡಗಳು ಭಾಗವಹಿಸಿದ ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಸರ್ವಶ್ರೇಷ್ಠ 4 ತಂಡಗಳು ಯಾರೆಂಬುದನ್ನು ನಿರ್ಧರಿಸುವ ನಿರ್ಣಾಯಕ ದಿನ ಇದಾಗಿರುತ್ತೆ. ಚಾಂಪಿಯನ್ಸ್ ಅನ್ನು ನಿರ್ಣಯಿಸುವ ನಿರ್ಣಾಯಕ ದಿನ ಇದಾಗಿದ್ದು ಸಿಂಗದಕಟ್ಟೆ ಕಪ್ 2023ರ ಒಂದು ಪ್ರತಿಷ್ಠಿತ ಪಂದ್ಯಾವಳಿ ಸಿಂಗದಕಟ್ಟೆ ಬಡಾವಣೆಯಲ್ಲಿ ನಮ್ಮ ಡಾಕ್ಟರ್ ನಾಗೇಶ್ ಅಣ್ಣನವರು ಮತ್ತು ಅವರ ಸಹೋದರರಾದ ಶ್ರೀಯುತ ಮಹೇಶ್ ಕುಮಾರ್ ಅವರು ಟೆಂಟ್ ಮಂಜಣ್ಣನವರ ಹುಟ್ಟು ಹಬ್ಬದ ಸಲುವಾಗಿ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಪ್ರಭಾವಿ ಭಾಜಪ ಮುಖಂಡರು, ರಾಜ್ಯದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಮುನ್ರಾಜಣ್ಣನವರ ಹುಟ್ಟು ಹಬ್ಬವೂ ಕೂಡ 12ನೇ ತಾರೀಕು ನೆರವೇರಿತು. ಇವರೆಲ್ಲರ ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಲಾಗ್ತಾ ಇದೆ. ಎಲ್ಲ ಸಭಿಕರು, ವೀಕ್ಷಕರು, ಎಲ್ಲ ಜನರು, ಎಲ್ಲ ಪ್ರೇಕ್ಷಕರು ನಿಮಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಮಂಜಣ್ಣನ ಹುಟ್ಟುಹಬ್ಬದ ಸಲುವಾಗಿ ಒಂದು ಅರ್ಥಪೂರ್ಣ ಆಚರಣೆ ನಮ್ಮ ಸುಂಕದಕಟ್ಟೆ ಬಡಾವಣೆಯಲ್ಲಿ ಇದೇ ಮೊದಲ ಬಾರಿ ದಿ ಹಿಸ್ಟ್ರಿ ಆಫ್ ಸುಂಕದಕಟ್ಟೆ. ಈ ಬಾರಿ ಡಿಫೆನ್ಸ್ ಅಲ್ಲಿ ವೈಫಲ್ಯ ಕಂಡು ಬರ್ತಾ ಇದೆ ಬಸವನಗುಡಿ ಫ್ಯೂಚರ್ ಬಳಗದಲ್ಲಿ. ಸೀನಿಯರ್
ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿದ್ದು ಆಟಗಾರರು ಮನೆಗೊಂಡು ಸಮಚಿತ್ತರಾಗಿ ಶಾಂತಿಯುತವಾಗಿ ವರ್ತಿಸಬೇಕು. ಹಾಗೆ ಎಲ್ಲ ಸಭಿಕರಿಗೆ ಪ್ರೇಕ್ಷಕರಿಗೆ ಸ್ವಾದಭರಿತವಾದ ರುಚಿಭರಿತವಾದಂತ ಅಂಪೈರ್ ಡಿಸಿಷನ್ ಲಾಸ್ಟ್ ಡಿಸಿಷನ್ ಆಗುತ್ತೆ. ನಂತ್ಯಾಬ ಅದ್ಭುತವಾಗಿದೆ. ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. 4-4 ಸ್ವಾದಭರಿತವಾಗಿದೆ, ರುಚಿಭರಿತವಾಗಿದೆ. ಎಲ್ಲರೂ ಕೂಡ ಆ ಮಂತ್ಯಾಬ ತನ್ನ ಸವಿದು ಊಟ ಮುಗಿಸಿ ಪದ್ಯಗಳನ್ನ ಎಲ್ಲ ಸಭಿಕರು ವೀಕ್ಷಣೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾರೆ. ಐದು 4 6-5 ಇನ್ನ ದೊಡ್ಡದಂಗಾದ್ರೆ two or die ride.
13-8 ಚಾಮರಾಜಪೇಟೆ ಪರವಾಗಿ. ವೀಕ್ಷಕ ವಿವರಣೆಗಾರ ಜಿಲ್ಲೆಯಾದ ಲಕ್ಷ್ಮೇಶ್ ಇಲ್ಲಿ ಸೇರಿರುವ ಎಲ್ಲ ಪ್ರೇಕ್ಷಕರಿಗೂ ಊಟದ ವ್ಯವಸ್ಥೆ ಇದೆ. ಯಾರ್ಯಾರು ಊಟ ಮಾಡಿಲ್ಲ ಅವ್ರಿಗೆ ಬನ್ನಿ. ದಯವಿಟ್ಟು ನಮ್ಮ ಈ ಕ್ರೀಡಾಂಗಣದ ಪ್ರವೇಶ ದ್ವಾರದ ಎಡ ಮತ್ತು ಬಲಬದಿಯಲ್ಲಿ ಇರತಕ್ಕಂಥ ಎಲ್ಲ ಟೂ ವೀಲರ್ಗಳನ್ನ ಇದೀಗ ಪೊಲೀಸ್ನವರು ತೆರವುಗೊಳಿಸಲಿಕ್ಕೆ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರು ಮುಂದಿನ ಕ್ರಮ ಜರುಗಿಸುವುದಿಲ್ಲ. ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮದಿರು ನಿಮ್ಮ ದ್ವಿಚಕ್ರ ವಾಹನಗಳನ್ನ ಬೇರೆಡೆಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದು ಆಯೋಜಕರ ಪರವಾಗಿ ದಯವಿಟ್ಟು ಪೊಲೀಸರು ಬರ್ತಾ ಇದ್ದಾರೆ. ಅವ್ರ ಮುಂದಿನ ಕ್ರಮ ನೋಡಿ ಆಗ್ಲೇ ಬಂದ್ರು. ನಿಮ್ಮ ಬೈಕ್ಗಳನ್ನ ಬೇರೆಡೆಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸಂಜೆ ಊಟದ ವಿಚಾರವನ್ನ ಇದೇ ಭಾಗದಲ್ಲಿ ಮಾಡಬೇಕು. ಹಾಗಾಗಿ ಆಯೋಜಕರು ವಿಶೇಷವಾಗಿ ಮನವಿ ನಿಮ್ಮಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲ ದ್ವಿಚಕ್ರ ವಾಹನಗಳನ್ನ ಪೊಲೀಸರು ಮುಂದಿನ ಕ್ರಮ ಜರುಗಿಸುವುದನ್ನ ಬೇರೆಡೆಗೆ ಇನ್ನು ಸಾಕಷ್ಟು ನೋಡಿ ಮೇಲ್ಭಾಗದಲ್ಲಿ ಸಾಕಷ್ಟು ಜಾಗ ಇದೆ. ನಿಮ್ಮ ಬೈಕ್ಗಳನ್ನ ಅಲ್ಲಿ ನಿಲ್ಲಿಸಬೇಕು. ಎಲ್ಲ ದ್ವಿಚಕ್ರ ವಾಹನಗಳ ಮಾಲೀಕರಲ್ಲಿ ಅಣ್ಣ ತಮ್ಮಂದಿರಲ್ಲಿ ವಿಶೇಷವಾದ ಮನವಿನ ನಾವು ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ನಮ್ಗೆ ಸಹಕರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ವಿ. 14-9 ಚಾಮರಾಜಪೇಟೆ ಪರವಾಗಿ. ಡೂ ಆರ್ ಡೈ ಚಾಮರಾಜಪೇಟೆ ತಂಡಕ್ಕೆ. ಹದಿನಾಲ್ಕು 10 ಚಾಮರಾಜಪೇಟೆ ಪರವಾಗಿ. ತಂಡದ ನಾಯಕರೇ ಕೊನೆ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 14-10 ಚಾಮರಾಜಪೇಟೆ ತಂಡದ ಪರವಾಗಿ. ಹದಿನಾಲ್ಕು 12 ಚಾಮರಾಜಪೇಟೆ ತಂಡದ ಪರವಾಗಿ. 14-12. ಹದಿನಾಲ್ಕು 13 ಕೊನೆಯ 4 ನಿಮಿಷಗಳ ಆಟ ಮಾತ್ರ ಬಾಕಿ. ಸೆವೆನ್ ಸೋಲ್ಜರ್ಸ್ ವರ್ಸಸ್ ಬಜರಂಗಿ ಬಾಯ್ಸ್ ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಈ ಕೂಡಲೇ ಸಿದ್ಧರಾಗಬೇಕು. ನಿರ್ಣಾಯಕ ಪಂದ್ಯ ಈ ಚಾಂಪಿಯನ್ ಪಟ್ಟವನ್ನು ನಿರ್ಧರಿಸುವ ನಿರ್ಣಾಯಕ ರಣರೋಚಕ ದಿನ ಇದು. ಬಲಿಷ್ಠ ತಂಡಗಳಲ್ಲಿ ಸರ್ವಶ್ರೇಷ್ಠ ತಂಡಗಳು ಯಾವುವು? ಸುಂಕದಕಟ್ಟೆಗೆ 2023ರ ಚಾಂಪಿಯನ್ ತಂಡವಾಗಿ ಯಾರು ಹೋಗ್ತಾರೆ ಹೊರಹೋಗ್ತಾರೆ ಕಾದು ನೋಡಬೇಕಾಗಿದೆ. ಬಲಿಷ್ಠರಲ್ಲಿ ಬಲಿಷ್ಠರು, ಶ್ರೇಷ್ಠರಲ್ಲಿ ಸರ್ವಶ್ರೇಷ್ಠರು. 3 ಮಿನಿಟ್ಸ್. ಹದಿನಾರು 15 ಸೂಪರ್ ರೀಚ್ನೊಂದಿಗೆ ಚಾಮರಾಜಪೇಟೆಗೆ ದುಡಿಸಿದಂತಿರೋ ದಾಳಿಗಾರ. ಹದಿನಾರು ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಒಳ ಮ್ಯಾಚ್. ನಾ ಹೇಳಿದಾಗೆ ಪ್ರತಿ ಪಂದ್ಯವೂ ಕೂಡ ಕೊನೆ ಕ್ಷಣದವರು ಕೊನೆ ಸೆಕೆಂಡ್ವರೆಗೂ ಪಂದ್ಯ ಸಾಗುತ್ತೆ ಅಂದ್ರೆ ಅಂತ ರೋಚಕ ನಿರ್ಣಾಯಕ ಪಂದ್ಯಗಳು. ರಕ್ತದ ಒತ್ತಡವನ್ನು ಹೆಚ್ಚಿಸುವ ಹೃದಯ ಬಡಿತದ ಏರಿಳಿತವನ್ನ ಮಾಡುವಂತ ಪಂದ್ಯಗಳು. ಇದು ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. 16-16ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಆಟಗಾರರಲ್ಲಿ ಆತಂಕ ಮನೆ ಮಾತಾಗಿದೆ. ಎಚ್ಚರಿಕೆಯಿಂದ ಆಡಬೇಕಾಗಿದೆ. ಒಂದು ತಪ್ಪು ಭರಿಸಲಾಗದ ನಷ್ಟವಾಗುತ್ತೆ. 16-16ರಲ್ಲಿ ದಾಳಿಗಾರ ಮುಂಚೂಣಿಯಲ್ಲಿ ಮುನ್ನುಗ್ತಾ ಇದ್ದಾನೆ.
Last 2 minutes, 16 each. Both teams have scored equal points. Last 2 minutes. ತಾಳಿಗಾರನಿಗೆ ಇದು ಸವಾಲು. ಮಾಡು, ಎಲ್ಲ ಮಾಡಿ ತಾಳಿ. ಧೈರ್ಯ. ಫ್ಯೂಚರ್ ಆಫ್ ತಂಡಕ್ಕಿದು ತನ್ನ ತಂಡದ ಭವಿಷ್ಯ ಆತನ ತಾಳಿಯಲ್ಲಡಗಿದೆ. ಎಷ್ಟು ಧೈರ್ಯ. ಬೋನಸ್ ಅಂಕ ಗಳಿಸಬೇಕು, ಇಲ್ಲ ಸ್ಪರ್ಶಾಂಕವನ್ನೇ ಗಳಿಸಬೇಕು. ಎಷ್ಟು ಧೈರ್ಯ. ಎಸ್, ಮತ್ತೆ ಸಮಬಲದಲ್ಲಿ 17-17 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಅತ್ಯುತ್ತಮ ನಿರ್ಣಯವನ್ನು ಅರುಣ್ ಕುಮಾರ್ ನೀಡಿದ್ದಾರೆ, ಹಿರಿಯ ರಾಷ್ಟ್ರೀಯ ತೀರ್ಪುಗಾರ. ಇಲ್ಲಿ ನಿಷ್ಪಕ್ಷಪಾತ ನಿರ್ಣಯಗಳನ್ನ ಎಂತ ಸಂದರ್ಭದಲ್ಲೂ ಕೂಡ ಗೊಂದಲ ಕೆಡೆ ಮಾಡದಂತೆ ನಿಶ್ಚಲವಾಗಿ ನೀಡ್ತಾ ಇದ್ದಾರೆ ನಮ್ಮ ನಿರ್ಣಾಯಕರು. ಈ ಬಾರಿ ಫ್ಯೂಚರ್ ವಂಶಿಗೆ ಭವಿಷ್ಯ ಇದೆ. ಒಂದು ಅದ್ಭುತವಾದ ಹಿಂಬದಿಯ ಹಿಡಿತ, ವೆಲ್ ಫಾಲೋ ಕ್ಯಾಚ್ 1 ಅಂಕದ ಮುನ್ನಡೆಯನ್ನು ತಂದುಕೊಂಡಿದೆ. ಡಿಎಂ ಅಂತ 2 220 ಪಲ್ಸರ್ ಗಾಡಿಗಳು ಮುಂದೆ ನಿಂತಿದೆ. 0432 ಗಾಡಿ ನಂಬರ್ ಡಿಒ 9710 220 ಪಲ್ಸರ್ 4223 220 ಪೊಲೀಸರು ಬಂದಿದ್ದಾರೆ. ದಯವಿಟ್ಟು ಅವ್ರ ಕ್ರಮ ಜರುಗಿಸೋಣ. ದಯವಿಟ್ಟು ಈಗ ಎದ್ರು ಹೋಗೋಣ, ಬೇಗ ನಿಮ್ ಗಾಡಿ ಬೇರೆ ಕಡೆ ಸುರಕ್ಷಿತವಾಗಿ, ಒಳಗಡೆ ಸಾಕಷ್ಟು ಜಾಗ ಇದೆ. ಅದ್ಭುತ, ಅತ್ಯದ್ಭುತ, ರೋಚಕ, ರಣರೋಚಕ ಗದ್ದುಗೆಗೆ ಗುದ್ದಾಟ ಇಲ್ಲಿ ಸಾಕ್ತಾ ಇದೆ. ಬಲಿಷ್ಠ ತಂಡಗಳ ಭವಿಷ್ಯ ಇದೀಗ ನಿರ್ಣಯವಾಗುತ್ತೆ. ನಿರ್ಣಾಯಕ ಪದ್ಯದಲ್ಲಿ ನಿರ್ಣಯವಾಗಲಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಸೂಪರ್ ಮಿನಿಟ್, ಈ ಸೂಪರ್ ಮಿನಿಟ್ ನ ಸೂಪರ್ ರೈಡರ್ ಆಗಿ, ಸೂಪರ್ ತಿರುವನ್ನ ಸೂಪರ್ ರೀತಿಯಲ್ಲಿ ನಡೆದ ಸೂಪರ್ ರೈಡರ್ ಆಗಿ ಶಿವಾನಂದ, ತಂಡಕ್ಕೆ ಆನಂದ. ಎಸ್, ಬ್ಯೂಟಿಫುಲ್ ಕ್ಯಾಚ್, ಬ್ಯೂಟಿಫುಲ್ ಆಂಕಲ್. ಪ್ರೇಕ್ಷಕರು ಕೂಡ ಅವನ ಆಟದ ವೈಖರಿಯನ್ನು ಮೆಚ್ಚಿದ್ದಾರೆ. ಗುಡ್